ಬೆಂಗಳೂರಿನ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಇವರು ಆಯೋಜನೆ ಮಾಡಿರುವಂಥ ಲಿಂಗಾಯತ ಸ್ವತಂತ್ರ ಧರ್ಮ ಒಂದು ಚಿಂತನಾಪರ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಿಗೆ ಶರಣು ಸಮರ್ಪಿಸಿ, ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕರ್ನಾಟಕದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಶ್ರೀ ಡಿ ವಿ ಸದಾನಂದಗೌಡ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು, ಅಧ್ಯಕ್ಷತೆಯನ್ನು ವಹಿಸಿರುವ ಎಸ್ ಎಂ ಸುರೇಶ್ ಅವರೇ, ಗೋವಾದಲ್ಲಿ ಕನ್ನಡಿಗರ ಸಮಸ್ಯೆಗಳಿಗೆ ನಿರಂತರ ಸ್ಪಂದನೆ ಮಾಡಿ ಗೋವಾ ರಾಜ್ಯದ ಒಬ್ಬ ನಾಯಕರಾಗಿ ಕನ್ನಡಿಗರ ಹೆಮ್ಮೆ ಆಗಿರುವ, ಗೋವಾ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವ ಶರಣರಾದ ಸಿದ್ದಣ್ಣ ಮೇಟಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೋವಾದ ಅರುಣ್ ಕುಮಾರ್, ಮೋಹನ್ ಶೆಟ್ಟಿ, ಬೀದರಿನ ವಚನ ಸಮೂಹ ಸಂಸ್ಥೆಯ ಅಲ್ಲಂಪುರ ನಾವದಗೆರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಶಿವಶಂಕರ್ ಠೋಕರೆ ಅವರೇ, ಈ ಸಮಾರಂಭದಲ್ಲಿ ವಿಚಾರಣಾ ಸಂಕಿರಣದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣು ತಂದೆ ತಾಯಿಗಳೇ, ತಮಗೆಲ್ಲ ಅನಂತ ಶರಣಾರ್ಥಿ. ಬಹುಶಃ ಅನೇಕ ಪ್ರಶ್ನೆಗಳು ನಮ್ಮನ್ನೆಲ್ಲ ಕಾಡ್ತಾವೆ. ಲಿಂಗಾಯತ ಸ್ವತಂತ್ರ ಧರ್ಮದ ಕುರಿತು 2017ರಿಂದ ರಾಜ್ಯದ ಎಲ್ಲ ಪ್ರಗತಿಪರ ಮಠಾಧೀಶರು, ಜಾಗತಿಕ ಲಿಂಗಾಯತ್ ಮಹಾಸಭಾ ಹಾಗೆ ಅನೇಕ ಬಸವಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದಾರೆ. ಅದರ ಪ್ರತಿಫಲವಾಗಿ ಅನೇಕ ಚರ್ಚೆಗಳು ಕೂಡ ನಡೀತವೆ. ಹಾಗೆ ಅಂಥ ಒಂದು ಬಸವಪರ ಸಂಘಟನೆಯಾಗಿರುವಂಥ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಎಸ್ ಎಂ ಸುರೇಶ್ ಅವರು ಪ್ರತಿ ವರ್ಷ ದೇಶ ವಿದೇಶಗಳಲ್ಲಿ, ಹೊರದೇಶಗಳಲ್ಲಿ ಈ ವಿಷಯದ ಕುರಿತು ಪರಮ ಪೂಜ್ಯ ಸಾಣೆಹಳ್ಳಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಚರ್ಚೆ, ಸಂವಾದ, ಶಿವಾನುಭವ ಪ್ರವಾಸ, ಈ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಈಗ ಬರುವ ತಿಂಗಳು ಪ್ರಾರಂಭವಾಗುವಂಥ ಬಸವ ಸಾಂಸ್ಕೃತಿಕ ಅಭಿಯಾನದ ಪೂರ್ವಭಾವಿಯಾಗಿ ಯಾವ್ಯಾವ ರೀತಿ ಮತ್ತೆ ಅದಕ್ಕೆ ಮರುಜೀವವನ್ನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ಗೋವಾದಲ್ಲಿ 2 ದಿನಗಳ ಕಾಲ, ಇಂದು ಮತ್ತು ನಾಡಿದ್ದು, ಬೇರೆ ಬೇರೆ ವಿಷಯಗಳ ಕುರಿತು ಚರ್ಚೆ, ಚಿಂತನ ಮಂಥನ ನಡೀತಾ ಇದೆ. ಅದು ಈಗ ಹೆಚ್ಚು ಪೂರಕವಾಗಲಿಕ್ಕೆ ಕಾರಣ, ಕಳೆದ ಕೆಲ ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಪಂಚಾಚಾರ್ಯ ಮಠಾಧೀಶರೆಲ್ಲ ಸೇರಿಕೊಂಡು ಶೃಂಗಸಭೆ ಅಂತ ಮಾಡಿಕೊಂಡು ಈಗ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಲಿಂಗಾಯತರು ಅಂತ ಧರ್ಮದ ಕಾಲಮ್ನಲ್ಲಿ ಬರೆಸಬೇಕು, ಜಾತಿ ಅಂತ ಬಂದಾಗ ನಿಮ್ಮ ಉಪಪಂಗಡವನ್ನು ಬರೆಸಬೇಕು ಅನ್ನುವಂಥ ನಿರ್ಣಯ ಆದಮೇಲೆ ಕೂಡ ಮತ್ತೆ ವೀರಶೈವ ಲಿಂಗಾಯತ ಗೊಂದಲ ಎದ್ದಿರುವಾಗ ಈ ವಿಷಯವನ್ನು ಮತ್ತೆ ವಿಚಾರ ಮಾಡಬೇಕಾಗ್ತದೆ. ಇಲ್ಲಿ ಎಲ್ಲರೂ ತಾತ್ವಿಕವಾಗಿ ಬೆಂಬಲವನ್ನು ನೀಡಿ ಲಿಂಗಾಯತರು ಒಂದು ಸ್ವತಂತ್ರ ಧರ್ಮ ಅನ್ನುವಂಥ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅದು ಪುನಃ ಪರಿಶೀಲನೆಗಾಗಿ ವಾಪಸ್ ಬಂದ ಮೇಲೆ ಜನರಲ್ಲಿ ಈ ವಿಷಯವಾಗಿ ಜಾಗೃತಿಯನ್ನು ಮೂಡಿಸುವಂಥ ಅನಿವಾರ್ಯತೆ ಇದೆ. ಜಗತ್ತಿನ ಎಲ್ಲ ಧರ್ಮಗಳಿಗೆ ಒಬ್ಬ ಧರ್ಮ ಸಂಸ್ಥಾಪಕ ಇರ್ತಾರೆ, ಧರ್ಮ ಗ್ರಂಥ ಇರ್ತದೆ, ಆ ಧರ್ಮದ ಕೊನೆಯ ಪ್ರವಾದಿ ಆ ಧಾರ್ಮಿಕ ನಾಯಕ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಬೌದ್ಧ ಧರ್ಮದಲ್ಲಿ ಬುದ್ಧ, ಜೈನ ಧರ್ಮದಲ್ಲಿ ಮಹಾವೀರ, ಇಸ್ಲಾಂ ಧರ್ಮದಲ್ಲಿ ಪೈಗಂಬರ್, ಹಾಗೆ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣ ಅನ್ನುವಂಥ ಐತಿಹಾಸಿಕ ತಾತ್ವಿಕ ಒಪ್ಪಿಗೆ ಇದ್ದರೂ ಕೂಡ 15-16ನೇ ಶತಮಾನದ ನಂತರ 17ನೇ ಶತಮಾನದಲ್ಲಿ ಮತ್ತೆ ಗೊಂದಲ ಉಂಟಾಗಿ ವೀರಶೈವ ಲಿಂಗಾಯತ ಒಂದೇ ಅಥವಾ ವೀರಶೈವದ ಒಂದು ಶಾಖೆ ಲಿಂಗಾಯತ ಅನ್ನುವಂಥ ಚರ್ಚೆ, ಗೊಂದಲ ಪ್ರಾರಂಭ ಆದ ಕಾರಣದಿಂದ ಮತ್ತೆ ಅದು ನೆದೆಗುದಿಗೆ ಬಿದ್ದಿದೆ. ಯಾವುದೇ ಒಂದು ಧರ್ಮಕ್ಕೆ ಅದರದೇ ಆದ ಸ್ಪಷ್ಟತೆ ಇರಬೇಕು, ಕ್ಲಾರಿಟಿ ಇರಬೇಕು. ಅಂಥ ಕ್ಲಾರಿಟಿಯಿಂದ ಖಂಡಿತವಾಗಿ ಲಿಂಗಾಯತ ಧರ್ಮ ವಂಚನೆ ಆಗಲಿಕ್ಕೆ ಇಡೀ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರೋದು ಮತ್ತು ವಚನಗಳ ಆಧಾರಿತ ಧರ್ಮವನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಲಿಂಗಾಯತರಿಗೆ ಬರದೇ ಇರೋದು ಇದಕ್ಕೆ ಬಹಳ ಗೊಂದಲ ಉಂಟಾಗಿದೆ. ಮತ್ತು ವೀರಶೈವ ಮಹಾಸಭಾದ ಜೊತೆಗೆ
ಜಾಗತಿಕ ಲಿಂಗಾಯತ ಮಹಾಸಭಾ ಬಸವಾದಿ ಶರಣರ ತತ್ವಗಳನ್ನು ಒಪ್ಪಿಕೊಳ್ಳುವಂತಹ ವೀರಶೈವರು ಅಥವಾ ಲಿಂಗಾಯತರು ಅನ್ನುವಂಥ ಆದೇಶವನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದ ಮೇಲೂ ಕೂಡ ಇದು ಮತ್ತೆ ಮತ್ತೆ ಗೊಂದಲ ಉಂಟು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಸಂಕ್ರಮಣ ಕಾಲ ಇರ್ತದೆ ಐತಿಹಾಸಿಕವಾಗಿ. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿರುವಂಥ ಒಂದು ಧರ್ಮದ ಜನ ಲಿಂಗಾಯತರು ಆ ರಾಜಕೀಯ ಪಕ್ಷಗಳ ನಿಲುವು ಅಂತಿರ್ತದೆ, ಆ ಪೊಲಿಟಿಕಲ್ ಪಾರ್ಟೀಸ್ ಸಿದ್ಧಾಂತಗಳಂತಿರ್ತಾವೆ. ಆ ರಾಜಕಾರಣದ ಪೊಲಿಟಿಕಲ್ ಪಾರ್ಟಿಗಳ ಸಿದ್ಧಾಂತದ ಕಾರಣದಿಂದಾಗಿ ಅವರು ಮಾತಾಡಲ್ಲ, ಅವರು ಸರಿ ಎನಿಸಿದರೂ ಮಾತಾಡೋಂಗಿಲ್ಲ. ಅವರ ಇಂಟರ್ನಲ್ ಪೊಲಿಟಿಕಲ್ ಪಾರ್ಟಿಯಲ್ಲಿ ಅದು ಹಂಗೆ ಇರ್ತದೆ. ಹಿಂದೂ ಧರ್ಮದ ಐಕ್ಯತೆಗೆ ಬೇರೆ ಬೇರೆ ಧರ್ಮಗಳು ಸ್ವಾತಂತ್ರ್ಯ ಧರ್ಮ ಅಂತ ಡಿಕ್ಲೇರ್ ಆದರೆ ತೊಂದರೆ ಆಗ್ತದೆ ಅನ್ನುವಂಥ ಒಂದು ನಂಬಿಕೆಯ ಕಾರಣದಿಂದ ಅಲ್ಲಿ ಕೆಲವರು ಮೌನವನ್ನು ವಹಿಸಿರ್ತಾರೆ. ಎಷ್ಟೋ ಜನ ಹಾಗಾದರೆ ಈಗ ಸಿಖ್ ಧರ್ಮದಲ್ಲಿ ರಾಜಕೀಯವಾಗಿ ಅವರು ಯಾವ ಪಕ್ಷದಲ್ಲೇ ಇರಲಿ, ಇಸ್ಲಾಂ ಧರ್ಮದಲ್ಲಿ ರಾಜಕೀಯವಾಗಿ ಅವರು ಯಾವ ಪಕ್ಷದಲ್ಲೇ ಇರಲಿ, ಧರ್ಮದ ವಿಷಯ ಬಂದಾಗ ಅವರು ತಮ್ಮ ಧರ್ಮವನ್ನು ಬಿಟ್ಟುಕೊಡಂಗಿಲ್ಲ, ಸಿದ್ಧಾಂತಗಳನ್ನು ಬಿಟ್ಟುಕೊಡಂಗಿಲ್ಲ. ನಾಗರಿಕ ಸಮಾಜದಲ್ಲಿ ಮನುಷ್ಯನಿಗೆ ಆ ಧರ್ಮದ ತಿಳುವಳಿಕೆ ಭಾಳ ಮುಖ್ಯ ಆಗಿರ್ತದೆ. ಹಾಗೆ ಬಹಳ ಸಂವಿಧಾನಾತ್ಮಕವಾಗಿ ಪರಸ್ಪರ ಪೂರಕವಾಗಿ ಈ ದೇಶದ ಸಂವಿಧಾನ ಇವತ್ತು ಏನು ಹೇಳ್ತದೆ ಅದೆಲ್ಲ ಮೌಲ್ಯಗಳನ್ನು ಸೇರಿಸಿಕೊಂಡು ಹೇಳಿರುವಂಥ ಲಿಂಗಾಯತ ಧರ್ಮವನ್ನು ಯಾರೂ ಜಾತಿವಾದಿಗಳು ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಲಿಂಗಾಯತ ಧರ್ಮದ ಮೌಲ್ಯಗಳು ಆಗಿದ್ದಾವೆ. ಯಾವುದೇ ಧರ್ಮದವರು ಕೂಡ ಇವತ್ತು ಕುವೆಂಪು ಅವರ ಪ್ರಭಾವ ಪರಿಸರದಲ್ಲಿ ಬೆಳೆದಿರುವಂಥ ದಕ್ಷಿಣ ಕರ್ನಾಟಕದ ಒಕ್ಕಲಿಗರು ಇವತ್ತು ಲಿಂಗಾಯತ ಸ್ವತಂತ್ರ ಧರ್ಮದ ಅಭಿಪ್ರಾಯವನ್ನು ಕುವೆಂಪು ಅವರು, ಹಾಗೆ ಅಲ್ಲಿ ಅನೇಕ ಜವರೇಗೌಡರು ಎಲ್ಲರೂ ಬೆಂಬಲಿಸ್ತಾ ಬಂದಿದ್ದರು. ಕುವೆಂಪು ಅವರಂತೂ ಬಸವಣ್ಣನವ್ರ ಬಗ್ಗೆ ಅದ್ಭುತವಾದ ಒಂದು ಗೀತೆಯನ್ನು ಹಾಡನ್ನು ಬರೆಯೋದ್ರ ಮೂಲಕ ಲಿಂಗಾಯತ ಧರ್ಮವನ್ನು ಎಂಡೋರ್ಸ್ ಮಾಡಿದರು. ಜವರೇಗೌಡರು ಬುದ್ಧಿಸಮ್ ಇತರ ಧರ್ಮಗಳೊಂದಿಗೆ ಲಿಂಗಾಯತ ಧರ್ಮವನ್ನು ಸಮೀಕರಿಸಿ ಗ್ರಂಥಗಳನ್ನು ಬರೆದಿದ್ದರು. ಮತ್ತು ಇದು ಎಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬೇಸಿಕಲಿ ಆ ಸಮಸ್ಯೆ ಲಿಂಗಾಯತರಲ್ಲಿ ಇರೋದರಿಂದ ಈಗ ತಾತ್ವಿಕವಾಗಿ ಲಿಂಗಾಯತರು ಸ್ವತಂತ್ರ ಧರ್ಮ ಅಂತ ಹೇಳುವಂಥ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಡೋದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಮತ್ತು ಕರ್ತವ್ಯ. ಅವ್ರು ಕೊಡ್ಬೋದು, ಕೊಡಲಿಕ್ಕಿಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಆದರೆ ಆ ಸಮಾಜದ ಎಲ್ಲ ಜನಾಂಗಕ್ಕೆ ಮಠಾಧೀಶರಿಗೆ ಒಂದು ಕನಿಷ್ಠ ಸ್ಪಷ್ಟತೆ ಇರಬೇಕು. ಅವ್ರು ಕೊಡಲಿ ಬಿಡಲಿ, ನೈತಿಕವಾಗಿ ತಾತ್ವಿಕವಾಗಿ ಅದರ ಬಗ್ಗೆ ಅರಿವಿರಬೇಕು, ಜಾಗೃತಿ ಇರಬೇಕು. ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಹೋರಾಟ, ಅದು ಸೆಕೆಂಡರಿ. ಆದರೆ ಅವರೇ ಗೊಂದಲಮಯವಾಗಿ ಮಾತಾಡೋದು, ಇವ್ರು ಹೇಳಿದ್ದು ಸರಿ ಅನ್ನೋದು, ಅವ್ರು ಹೇಳಿದ್ದು ಸರಿ ಅನ್ನೋದು. ಈ ರಾಜಕೀಯ ಪಕ್ಷದ ನಾಯಕರು ಇಲ್ಲಿ ಬಂದಾಗೂ ನಮ್ಮಂಗೆ ಭಾಷಣ ಮಾಡೋದು, ಆ ಕಡೆ ಹೋದಾಗ ಅವ್ರಂಗೆ ಭಾಷಣ ಮಾಡೋದು, ಇದೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಬೇಕಾದಾಗ ಆ ಪೊಲಿಟಿಕಲ್ ಕನ್ಫ್ಯೂಷನ್ ಇರಲಾರ್ದಂಥ ಒಂದು ಶಿಸ್ತು ಸಂಯಮವನ್ನು ಮಠಗಳು ಮಠಾಧೀಶರು ರೂಢಿಸಬೇಕು. ಇಂಥ ಸಂದರ್ಭದಲ್ಲಿ ಈಗ ಪರಮ ಪೂಜ್ಯ ಸಾಣೆಹಳ್ಳಿ ಶ್ರೀಗಳು, ಗದುಗಿನ ತೋಂಟದಾರ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು, ಬಾಲ್ಕಿಯ ಬಸವಲಿಂಗ ಪಟ್ಟದ್ದೇವರು, ಹೀಗೆ ಸುಮಾರು 300 ಜನ ಮಠಾಧೀಶರು ಆ ಮಠಾಧೀಶರ ಒಕ್ಕೂಟದ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ಲಿಂಗಾಯತ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಒಂದು 10-20% ಲಿಂಗಾಯತರು ಬಾರ್ ವೀರಶೈವ ಗೊಂದಲದಲ್ಲಿದ್ದಾರೆ. ಬೆಳಗ್ಗೆ ಸಾಣೆಹಳ್ಳಿ ಶ್ರೀಗಳು ಒಂದು ಅದ್ಭುತವಾದ ಲೇಖನವನ್ನು ಬರೆದಿದ್ದಾರೆ. ವೀರಶೈವರು ಯಾವತ್ತಾದರೂ ಲಿಂಗಾಯತರಾಗ್ಬೋದು, ಆದರೆ ಲಿಂಗಾಯತರು ವೀರಶೈವರಾಗಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಸಾಮಾನ್ಯರಿಗೆ ಅದು ಕನ್ಫ್ಯೂಷನ್ ಮಾಡ್ತದೆ. ಅದು ಸೈದ್ಧಾಂತಿಕವಾಗಿ ಸಂಶೋಧನೆಗೆ ಒಳಪಡಬೇಕಾದ ವಿಷಯ, ಬೀದಿ ಜಗಳ ಅಲ್ಲ. ಯಾರು ಧರ್ಮಗುರುಗಳು, ಧರ್ಮ ಸಂಸ್ಥಾಪಕರು ಯಾರು ಅನ್ನೋದು ಎಲ್ಲೋ ಪಣಜಿ ಯಾವುದೋ ಮೇನ್ ಸರ್ಕಲ್ನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಕೂತು ಡಿಸ್ಕಸ್ ಮಾಡೋ ವಿಷಯ ಅಲ್ಲ. ಅದು ಸಂಶೋಧನಾತ್ಮಕವಾಗಿ ತೀರ್ಮಾನವಾಗಬೇಕಾದ ವಿಷಯ. ಈ ಹಿನ್ನೆಲೆಯಲ್ಲಿ ಸರ್ಕಾರಗಳ ನಿಲುವಿಗೂ ಮೀರಿದ ಒಂದು ಅರಿವು, ಸಂಘಟನೆ, ಅನುಷ್ಠಾನ. ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ SM ಸುರೇಶ್ ಅವರ ಉದ್ದೇಶ ಏನಂದರೆ, ಮೊದಲು ಲಿಂಗಾಯತರಿಗೆ ಅರಿವು, ಆ ಸ್ಪಷ್ಟತೆ, ಸಂಘಟನೆ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಅನುಷ್ಠಾನಕ್ಕೆ ಏನೇನು ಬೇಕು ಅದೆಲ್ಲ ಬೇಕು ಅನ್ನುವಂಥ ಆಶಯದೊಂದಿಗೆ ಸಾಂಕೇತಿಕವಾಗಿ ಒಂದು 4-5 ವಿಷಯಗಳನ್ನು ಇವತ್ತು ಚರ್ಚೆ ಮಾಡಲಾಗ್ತದೆ, ನಾಡಿದ್ದು ಚರ್ಚೆ ಮಾಡಲಾಗ್ತದೆ. 30 ದಿನ ಪ್ರತಿ ಜಿಲ್ಲೆಗೆ, ರಾಜ್ಯದ 30 ಜಿಲ್ಲೆಗಳಿಗೆ ಸಾಣೆಹಳ್ಳಿ ಶ್ರೀಗಳು, ನಾಡಿನ ಮಠಾಧೀಶರ ಒಕ್ಕೂಟದವರು, ಒಬ್ಬರು ಗುರುಗಳ ಸಾನ್ನಿಧ್ಯ, ಉಪನ್ಯಾಸ, ನಿತ್ಯ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮತ್ತೊಮ್ಮೆ ಇದನ್ನು ರಿಜ್ಯುನೇಟ್ ಮಾಡಲಿಕ್ಕೆ 30 ಜಿಲ್ಲೆಗಳಿಗೆ ಹೋಗ್ತಾರೆ.
ನಮ್ಮಲ್ಲಿ ಒಂದು ಸಂಪ್ರದಾಯ ಯಾವತ್ತೂ ಎಲ್ಲ ಕಾರ್ಯಕ್ರಮಗಳಿಗೆ ಇರ್ತದೆ. ಒಬ್ಬರು ಮಠಾಧೀಶರಿರಬೇಕು, ಒಬ್ಬರು ಚಿಂತಕರಿರಬೇಕು, ಒಬ್ಬರು ರಾಜಕೀಯ ನಾಯಕರು ಇರಬೇಕು ಸಾಕ್ಷಿಯಾಗಿ ಅನ್ನೋದಕ್ಕೆ ನಾವು ಹಿರಿಯರಾದ ಸದಾನಂದ ಗೌಡರಿಗೆ ಕೇಳಿಕೊಂಡಾಗ ಅವ್ರು ಭಾಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಆದರೆ ಇವರಿಗೆಲ್ಲ ಸಮಸ್ಯೆ ಏನು ಅಂತಂದ್ರೆ ನಮ್ಮಂಗೆ ಭಾಳ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಅವ್ರ ಆಂತರಿಕವಾದ ಪಾರ್ಟಿ ಗೊಂದಲಗಳಿರ್ತಾವೆ. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಕರೆದ್ವಿ, ಹಾಗಂದ್ರೆ ಹೇಳ್ರಿ ಬುದ್ಧಿ ಭಾಳ ಚೆನ್ನಾಗೈತೆ. ನಮಗೂ ಹೇಳಿ ಅವ್ರ ಪ್ರಧಾನಿಗಳಿಗೂ ಹೇಳಿ, ಬರೀ ನಮಗಷ್ಟೇ ಹೇಳಿದ್ರೆ ಸಾರಂಗಿಲ್ಲ, ಅವ್ರ ಪ್ರಧಾನಮಂತ್ರಿಗಳಿಗೆ ಹೇಳಿ. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ. ಅವರು ಈ ರಾಜಕೀಯ ನಿಲುವಿಗಾಗಿಯೇ ಅವ್ರು ಬರೋಕ್ಕೆ ಮನಸ್ಸು ಮಾಡಲಿಲ್ಲ. ಯಾಕಂತಂದ್ರೆ ಮನಸ್ಸಿರುತ್ತೆ, ಆದರೆ ಸಾರ್ವಜನಿಕವಾಗಿ ಗುರುತಿಸ್ಕೊಂಡಾಗ ಕೆಲವು ಮುಜುಗರಗಳಿಗೆ ಒಳಗಾಗಬೇಕಾಗ್ತದೆ. ಅದರಲ್ಲಿ ಕೆಲವು ಮಠಾಧೀಶರು ರಾಜ್ಯದಲ್ಲಿ ಈ ವಿಷಯವಾಗಿ ಭಾಳ ಸ್ಪಷ್ಟತೆಯನ್ನು ಹೊಂದಿದ್ದಾರೆ. ಇಲ್ಲಿವರೆಗೂ ಇಲ್ಕಲ್ಲಿನ ಮಹಾಂತಪ್ಪಗಳು, ಗದುಗಿನ ತೋಂಟದಾರರು ಆ ಜವಾಬ್ದಾರಿ ತೊಗೊಂಡ್ರೆ ಈಗ ಸಾಣೆಹಳ್ಳಿ ಶ್ರೀಗಳು ಅದರ ಕರ್ಣಧಾರತ್ವವನ್ನು ವಹಿಸಿಕೊಂಡು ಭಾಳ ಸ್ಟ್ರಾಂಗಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಅದು ನಮ್ಮೆಲ್ಲರ ಹೆಮ್ಮೆ ಮತ್ತು ಅಭಿಮಾನ. ಮಠಾಧೀಶರಿಗೆ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗೈತೆ ಅಂದರೆ, ಯಾಕೆ ಇದನ್ನು ಪೊಲಿಟಿಸೈಸ್ ಮಾಡೋದು, ಹೋಗ್ಲಿ ಬಿಡಿ ಏನಾರು ಒಂದು ಅಂದ್ಕೊಂಡ್ರೆ ಆಯಿತು ಅಂತ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಅದ್ರ ಬಗ್ಗೆ ಭಾಳ ಸ್ಪಷ್ಟತೆ ಇರೋದು, ಅದನ್ನು ಸರಿಯಾಗಿ ಪ್ಲೀಡ್ ಮಾಡಿದವರು ಅಂತಂದರೆ ಇಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು. ಅದು ಏನೇ ಕಾರಣಗಳಿದ್ದರೂ ಕೂಡ ಆ ಧರ್ಮದ ಸ್ಪಷ್ಟತೆಯನ್ನು ಇಟ್ಕೊಂಡು ಅದನ್ನು ಪ್ಲೀಡ್ ಮಾಡಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ ಭಾಳ ಅದ್ಭುತವಾದ ವರದಿಯನ್ನು ಅವರು ಅದನ್ನು ಬರೆದಿದ್ದಾರೆ. ಪಾಪ ವೀರಶೈವ ಪದ ಹಳೆ ಮೈಸೂರವ್ರಿಗೆ ಭಾಳ ಮುಜುಗರ ಆಗುತ್ತೆ, ಬಿಡೋಕ್ಕೆ ಯಾಕೋ ಮನಸ್ಸಿಲ್ಲ ಅನ್ನೋ ಕಾರಣಕ್ಕೆ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ವೀರಶೈವರು, ಬಸವ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಲಿಂಗಾಯತರು ಅಂತ ಸೇರಿಸಿದ್ದಾರೆ ನಾಗಮೋಹನ್ ದಾಸ್ ಅವ್ರ ಸಮಿತಿಯಲ್ಲಿ. ಆದರೆ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅನ್ನೋದು ಸ್ಪಷ್ಟತೆ ಇಟ್ಟುಕೊಂಡು ಆ ಗೊಂದಲವನ್ನು ಪರಿಹರಿಸಿಕೊಂಡು ಸಾಮಾನ್ಯ ಜನರಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಜಾಗತಿಕ ಲಿಂಗಾಯತ್ ಮಹಾಸಭಾ, ಮಠಾಧೀಶರುಗಳ ಒಕ್ಕೂಟ ಒಂದು ತಿಂಗಳ ಪ್ರವಾಸವನ್ನು ನಾಡಿನಾದ್ಯಂತ ಕೈಗೊಂಡು ನಂತರ ಅಕ್ಟೋಬರ್ 5ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದರ ಬೃಹತ್ ಸಮಾವೇಶವನ್ನು ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಅದು ಗುಂಪಾಗಿ ಅನುಭವ ಮಂಟಪದಲ್ಲಿ ಈ ಥರದ ಚರ್ಚೆಗಳು ನಡೀತಿದ್ದು. ಲಕ್ಷದ ಮೇಲೆ 96,000 ಜನ ಎಲ್ಲಿ ಕುಂದಿರ್ತಿದ್ರು, 770 ಅಮರಗಣಗಳು ಕುಂದಿರುವಂಥ ಜಾಗ ಎಲ್ಲಿತ್ತು ಬಸವ ಕಲ್ಯಾಣದಲ್ಲಿ, ಅನುಭವ ಮಂಟಪವೇ ಇರಲಿಲ್ಲ. ಹೀಗೆ ಅನೇಕ ಗೊಂದಲಗಳ ಮಾತುಗಳು ಯಾಕೆ ಬರ್ತಾವಂತಂದ್ರೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಮತ್ತು ಲಿಂಗಾಯತ ಧರ್ಮದ ಮೇಲಿರುವಂಥ ಅಸಡ್ಡೆ, ಎರಡು ಕಾರಣಗಳಿಂದ ಹಂಗೆ ಮಾತಾಡ್ತಾರೆ. ಅನುಭವ ಮಂಟಪ ಇತ್ತು, ಅನುಭವ ಮಂಟಪ ಎಲ್ಲಿತ್ತು, ಅದು ಏನಾಗಿತ್ತು, 770 ಅಮರಗಣಗಳು ಎಲ್ಲಿ ಚರ್ಚೆ ಮಾಡ್ತಿದ್ರು, ಬಸವಣ್ಣನವರು ಒಂದು ಪ್ರದೇಶದ ಪ್ರಧಾನಿಯಾಗಿದ್ದರು, ಇವತ್ತು ನಮ್ಮ ಪಾರ್ಲಿಮೆಂಟ್ ಹೌಸ್ನಲ್ಲಿ, ಆಮೇಲೆ ರಾಷ್ಟ್ರದ ರಾಷ್ಟ್ರಪತಿಗಳ ಭವನದಲ್ಲಿ ಸಾವಿರಾರು ಜನ ಕುಂದ್ರೋಷ್ಟು ಜಾಗ ಇರ್ತದೆ. ಹಾಗೆ ಬಸವಣ್ಣನವರ ಮನೆಯಲ್ಲಿ, ಮಹಾಮನೆಯಲ್ಲಿ ಸಾವಿರಾರು ಜನ ಕುಂದ್ರೋಷ್ಟು ಜಾಗ ಇತ್ತು. ಅಲ್ಲೇ ಅವರ ಅನುಭವ ಮಂಟಪ ಚರ್ಚೆಯನ್ನು ಮಾಡ್ತಿದ್ರು. ಆಮೇಲೆ ಇಡೀ ಸುಮಾರು 30ರಿಂದ 40 ಕಿಲೋಮೀಟ್ರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಅಲ್ಲಲ್ಲಿ ಶರಣರು ಚರ್ಚೆ ಮಾಡ್ತಾಯಿದ್ರು. ಹಾಗೆ ಬಂದವ್ರನ್ನೆಲ್ಲ ಬಂದವರ ಓಣೆಯಲ್ಲಿ ಸ್ವೀಕಾರ ಮಾಡಿ ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಇಷ್ಟಲಿಂಗ ದೀಕ್ಷೆಯನ್ನು ಕೊಡಲಿಕ್ಕೆ ಅನೇಕ ಸಾಕ್ಷಿ ಪುರಾವೆಗಳು ಬಸವ ಕಲ್ಯಾಣದಲ್ಲಿ ಇದ್ದಾವೆ. ಮತ್ತು ಎಲ್ಲದಕ್ಕೂ ಭಾಳ ದೊಡ್ಡ ಎವಿಡೆನ್ಸ್ ಏನಂದ್ರೆ ನಮ್ಮ ವಚನಗಳು. ಸುಮ್ಮನೆ ಒಂದು ಧರ್ಮವನ್ನು ಭಾವನಾತ್ಮಕವಾಗಿ ಹೇಳೋದಲ್ಲ, ಒಂದು ಧರ್ಮದ ಬಗ್ಗೆ ಸುಮ್ಮನೆ ಎಮೋಷ್ನಲ್ಲಾಗಿ ಮಾತಾಡೋದಲ್ಲ. ಎಲ್ಲ ವಿಷಯಗಳಿಗೂ ಸಾಕ್ಷಿಯಾಗಿ ವಚನಗಳದಾವೆ. ವಚನಗಳು ಎಷ್ಟು ಸ್ಪಷ್ಟವಾಗಿದ್ದಾವೆ. ಬಸವಣ್ಣನವರೇ ಈ ಧರ್ಮದ ಸಂಸ್ಥಾಪಕರು, ಲಿಂಗಾಯತ ಧರ್ಮ ಸಂಸ್ಥಾಪಕ ಬಸವಣ್ಣ, ಇಷ್ಟಲಿಂಗವನ್ನು ಕೊಟ್ಟವರು ಬಸವಣ್ಣನವರು ಅನ್ನೋದಕ್ಕೆ ನೂರಾರು ವಚನಗಳು ಸಾಕ್ಷಿ ಇದ್ದಾವೆ. ಆ ವಚನಗಳ ಸಾಕ್ಷಿಯ ಆಧಾರವಾಗಿಟ್ಕೊಂಡು ಇವತ್ತು ಚರ್ಚೆ, ಸಂವಾದ ಆರೋಗ್ಯಪೂರ್ಣವಾಗಿ, ಜಗಳ ಅಲ್ಲ, ಬೀದಿ ಜಗಳದ ಥರ ಅಲ್ಲ, ಆರೋಗ್ಯಪೂರ್ಣವಾಗಿ ನಡಿಬೇಕಾಗಿದೆ. ವಾದ ವಿವಾದಗಳು ವಿಚಾರ ಸಂಕಿರಣದ ನೆಲೆಯಲ್ಲಿ ಸಂಶೋಧನಾತ್ಮಕವಾಗಿ ನಡೆಯಲಿ ಅನ್ನುವಂಥ ಆಶಯದಿಂದ ಇವತ್ತಿನ ಈ ಸಮಾರಂಭ ಗೋವಾದಲ್ಲಿ 3 ದಿನಗಳ ಕಾಲ ನಮ್ಮಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಡೆಸ್ಟಿನೇಷನ್ ಟ್ರೈನಿಂಗ್ ಕ್ಯಾಂಪ್ಸ್ ಅಂತ ಮಾಡ್ತಾರೆ ಸಾಹೇಬ್ರೆ. ಹಾಗೆ ನಮ್ಮ ಲಿಂಗಾಯತರಿಗೆ ಊರಾಗ ಹೇಳಿದ್ರೆ ಸರಿ ಕಾಣಂಗಿಲ್ಲ, ಸ್ವಲ್ಪ ಬೇರೆಯವ್ರಿಗೆ ಕರ್ಕೊಂಡೋಗಿ ಹೇಳಿದ್ರೆ ನಾನು ತಿಳಿತಿದ್ದೇನೋ ಅಂತ, ಅಥವಾ ಈ ದೇಶದೊಳಗೆ ಹೇಳಿದ್ರೆ ತಿಳಿಯಂಗಿಲ್ಲ, ಇನ್ನೊಂದು ದೇಶಕ್ಕೆ ಹೋಗಿ ಹೇಳಿದ್ರೆ ತಿಳಿತಿದ್ದೇನೋ ಅನ್ನೋ ಕಾರಣಕ್ಕೆ ಡೆಸ್ಟಿನೇಷನ್ ಡಿಸ್ಕಷನ್ ಕ್ಯಾಂಪ್ಸ್ ಅಂತ ವರ್ಕ್ಶಾಪ್ ಥರ ಸಾಣೆಹಳ್ಳಿ ಪೂಜ್ಯರು ಬೇರೆ ಬೇರೆ ದೇಶಗಳಿಗೆ ಇದೇ ಒಂದು 400-500 ಮಂದಿ ಭಕ್ತರನ್ನ, 50 ಮಂದಿ ಭಕ್ತರನ್ನ ಕರ್ಕೊಂಡೋಗಿ ಅಟ್ಲೀಸ್ಟ್ ಒಂದು ಮನೋಪರಿವರ್ತನೆಯ ವೇದಿಕೆಯನ್ನು ರೂಪಿಸಿಕೊಳ್ತಾರೆ. ಅಂಥ ಒಂದು
ಸಂವಾದದಲ್ಲಿ ವಿಚಾರ ಸಂಕಿರಣದಲ್ಲಿ ಗಣ್ಯಮಾನ್ಯರು ವೇದಿಕೆ ಮೇಲೆ ಇದ್ದೀರಿ. ಬೀದರ್ನಿಂದ ಬಹಳ ದೂರದ ಬೀದರ್ನಿಂದ ಅಲ್ಲಂಪ್ರಭು ನಾವದಗಿರಿ ಅವರು, ಶಿವಶಂಕರ್ ಟೋಕ್ರೆ ಅವರು, ಅಲ್ಲಿ ಅವರು ಬೇರೆ ಬೇರೆ ಯೋಜನೆಗಳ ಮೂಲಕ ಕಾಯಕ ದಾಸೋಹ ಅನುಭವದ ನೆಲೆಯಲ್ಲಿ ಏನು ಕೆಲಸ ಮಾಡಬೇಕು, ಇವತ್ತು ಆಂಟ್ರಪ್ರಿನರ್ಶಿಪ್ ಉದ್ಯಮಶೀಲತೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ 100 ಎಕರೆ ಜಮೀನನ್ನು ತಗೊಂಡು ಅನುಭವ ಮೆಗಾಸಿಟಿ ಅನ್ನುವಂಥ ಒಂದು ಹೊಸ ಕಲ್ಪನೆ ಯೋಜನೆಯನ್ನು ರೂಪಿಸಿಕೊಂಡು ಶುದ್ಧ ಶಾಕಾಹಾರ ಮತ್ತು ಬಸವ ತತ್ವದ ಆಧಾರದ ಮೇಲೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಬಸವ ಕಲ್ಯಾಣದಂಥ ಕಲ್ಯಾಣ ಭೂಮಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇರಲಿ ಅನ್ನೋ ಕಾರಣಕ್ಕೆ ಅನುಭವ ಮೆಗಾಸಿಟಿ ಯೋಜನೆಯನ್ನು ಅವರು ರೂಪಿಸಿದ್ದಾರೆ. ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಗೋವಾದಲ್ಲಿದ್ದುಕೊಂಡು ಕನ್ನಡಿಗರ ಸಮಸ್ಯೆಗಳು ಬಂದಾಗ ಭಾಳ ದೊಡ್ಡ ಗೊಂದಲ ಆಯಿತು. ಇಡೀ ದೇಶದ ಗಮನವನ್ನು ಸೆಳೆಯುವಂಥ ಕನ್ನಡಿಗರ ಮೇಲೆ ಭಾಳ ಹಲ್ಲೆ ಆದಾಗ ನಮ್ಮ ಸಿದ್ದಣ್ಣ ಮೇಟಿಯವರು ಇಲ್ಲಿದ್ದುಕೊಂಡು ಕನ್ನಡಿಗರ ಪರವಾಗಿ ನಿಂತು ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಗಮನ ಸೆಳೆದು ರಾಷ್ಟ್ರಮಟ್ಟದಲ್ಲಿ ಆ ವಿಷಯವನ್ನು ಮಾಡಿ ಗೋವಾದಲ್ಲಿ ಕೆಲಸ ಮಾಡುವ ಇರುವಂಥ ಕನ್ನಡಿಗರಿಗೆ, ದುಡಿಯಲು ಬಂದಿರುವಂಥ ಕನ್ನಡಿಗರಿಗೆ ನೆಲೆ ಮತ್ತು ಸಂರಕ್ಷಣೆಯನ್ನು ಒದಗಿಸಬೇಕಂತೇಳಿ ಅಂದಿನ ಮುಖ್ಯಮಂತ್ರಿಗಳ ಜೊತೆಗೆ ಯಾವುದೇ ಪಕ್ಷ ಇರಲಿ ಜಗಳಾಡಿ ಒಂದು ನೆಲೆಯನ್ನು ಕಲ್ಪಿಸಿ ಮತ್ತು ಇಲ್ಲಿದ್ದುಕೊಂಡು ವ್ಯಾಪಾರ ಮಾಡಿ ಉದ್ಯಮ ಮಾಡಿ ಇವರ ಮನೆಯವ್ರನ್ನ ಬಿಜಾಪುರದಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನಿಗೆ ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿ ಅವರನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿ ಬ್ಯೂಟಿ ಹೆಂಗಿದೆ ನೋಡಿರಿ ಸದಾನಂದ ಗೌಡ ಸಾಹೇಬ್ರೆ, ಬ್ಯೂಟಿ ಆಫ್ ದ ಡೆಮೋಕ್ರಸಿ ಹೆಂಗಿದೆ. ಅವರು ರೂಟ್ಸ್ ಇರೋದು ಬಿಜಾಪುರದಲ್ಲಿ, ಅವ್ರ ಕಾಯಕ ಇರೋದು ಗೋವಾದಲ್ಲಿ. ಹಾಗೆ ಬಿಜಾಪುರದಲ್ಲಿ ತಮ್ಮ ಮೀಸಲಾತಿಯ ಲಾಭವನ್ನು ಪಡ್ಕೊಂಡು ಅವ್ರ ಮನೆಯವ್ರನ್ನ ಬಿಜಾಪುರದಲ್ಲಿ ಕಾಂಟ್ಯಾಕ್ಟ್ ಮಾಡಿಸಿ ಅಷ್ಟು ದೊಡ್ಡ ಪೈಪೋಟಿ, ಮೇಲ್ವರ್ಗದ ಪೈಪೋಟಿ ಇದ್ದ ಜಿಲ್ಲೆಯಲ್ಲಿ ಇವ್ರ ಮನೆಯವ್ರನ್ನ ಪೂರ್ಣ ಪ್ರಮಾಣದ ಜಿಲ್ಲಾ ಪರಿಷತ್ ಅಧ್ಯಕ್ಷರನ್ನಾಗಿ ಮಾಡಿದರು. ಇದು ಒಬ್ಬ ವ್ಯಕ್ತಿಯ ಸಂಘಟನಾತ್ಮಕ ಶಕ್ತಿ. ಹಾಗೆ ಸುರೇಶ್ ಅವರು ಇಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂದಾಗ ನಾವು ಸಿದ್ದಣ್ಣ ಮೇಟಿಯವರಿಗೆ ನಿಮ್ಮ ಸಹಕಾರ ಬೇಕಂತ ಹೇಳಿದ್ವಿ. ನಮ್ಮ ಸುರೇಶ್ ಅವರಿಗೆ ಯಾರ ಸಹಕಾರ ಇರದಿರಲಿ ತಲೆಗೆ ಏನು ಬಂದಿರ್ತದೆ ಅದನ್ನು ಮಾಡ್ತಾರೆ. ಆಮೇಲೆ ನಮ್ಮ ಅನೇಕ ನಾಯಕರುಗಳು ಕೇಳಿದರು, ಸದಾನಂದ ಗೌಡ್ರೆ ಯಾಕೆ ಎಂಡೋರ್ಸ್ ಮಾಡಬೇಕು ಇದಕ್ಕೆ ಅಂತಂದರೆ, ಸದಾನಂದ ಗೌಡರಿಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ, ಅರಿವಿದೆ, ಹೀಗಾಗಿ ಅವ್ರು ಎಂಡೋರ್ಸ್ ಮಾಡಲಪ್ಪ. ನಾವು ಸರಿನೋ ತಪ್ಪು ಅಂತ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಅಂತಾರಲ್ಲ, ಹಾಗೆ ಸದಾನಂದ ಗೌಡರು ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಕೊಡ್ಬೇಕು ಇವರು, ಮತ್ತು ಅವಾಗಾರ ನಮಗೆ ಬುದ್ಧಿ ಬರ್ತದೇನೋ ಅಂತ. ಆ ಕಾರಣಕ್ಕೆ ಇವತ್ತು ಮಾನ್ಯ ಸದಾನಂದ ಗೌಡರು ಭಾಳ ರಾಜ್ಯ ಕಂಡಂಥ ಸರಳ ನಾಯಕರು, ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳಾದರೂ ಕೂಡ ಅವರ ವೈಚಾರಿಕ ಚರ್ಚೆ, ಒಬ್ಬ ನ್ಯಾಯವಾದಿಗಳ ಇದ್ದು ವಕೀಲರಾಗಿದ್ದುಕೊಂಡು ಆ ಪಕ್ಷದ ಸಿದ್ಧಾಂತ ಏನಾರೇ ಇರಲಿ ಸಂಘಟನೆಯಿಂದ ಬಂದು ಯಾವುದೇ ವಿಷಯವನ್ನು ಬೋತ್ ಹೌಸಸ್ ಪಾರ್ಲಿಮೆಂಟ್ನಲ್ಲಿರಲಿ, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು, ವಿಧಾನಸಭೆಯ ಸದಸ್ಯರಾಗಿದ್ದರು, ಲೋಕಸಭೆ ಸದಸ್ಯರಾಗಿದ್ದರು, ಎಲ್ಲೇ ಇದ್ದರೂ ಕೂಡ ಭಾಳ ಕರಾರುವಕ್ಕಾಗಿ ಚರ್ಚೆ ಮಾಡುವಂಥ ಒಂದು ಮನೋಭೂಮಿಕೆಯನ್ನು ಇಟ್ಕೊಂಡವರು. ಹೀಗೆ ವೈವಿಧ್ಯಮಯ ವ್ಯಕ್ತಿಗಳ ಸಂಗಮ ಇದಾಗಿದೆ. ಅದಕ್ಕೆ ತಾವೆಲ್ಲ ಭಾಳ ಆಸ್ಥೆಯಿಂದ ಬಂದಿದ್ದೀರಿ. ತಮಗೆ ಒಂದು ವೈಚಾರಿಕವಾಗಿ ನಾವೊಂದು ಕಾಂಕ್ರೀಟ್ ಐಡಿಯಾ ಅಂತ ಕರಿತೀವಿ, ಒಂದು ಕಾಂಕ್ರೀಟ್ ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಕಳೆದ 2 ದಶಕಗಳಿಂದ ಕೆಲಸ ಮಾಡ್ತಾಯಿದೆ. ಬೆಂಗಳೂರಿನ ಲೆಕ್ಕದಲ್ಲಿ ಬೆಂಗಳೂರಿನ ಜನರನ್ನು ಕೂಡಿಸಿಕೊಂಡು ಅಲ್ಲಿ ಕೂಡ ಸೆಕ್ಯುಲರ್ ಆಗಿ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಬಸವ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಕೆಲಸ ಮಾಡ್ತಾರೆ. ಸುರೇಶ್ ಅವರಿಗೆ, ವೇದಿಕೆ ಮೇಲೆ ಆಸೀನರಾಗಿರೋ ಎಲ್ಲರಿಗೆ ತಮಗೆ ಮತ್ತೊಮ್ಮೆ ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.